ഇതിന്റെ ഒരു ചെറിയ പണിയായിട്ട് ഇത് ಜ್ಯೋತಿ ಸಿಸ್ಟರ್ ಜಾಯಿನ್ ಆದ್ರ ಪ್ರಾರಂಭ ಮಾಡೋಣ ಮಾಡಿದೆ ನೋಡಿ, ಪಾಸ್ಟರ್ ಮಾಡಿದೆ. ಸಿಸ್ಟರ್ ಒಂದ್ ಸಾಂಗ್ ವೆಲ್ಕಮ್ ಮಾಡಿ, ಒಂದ್ ಸಾಂಗ್ 5 minutes ಅಲ್ಲಿ ಸ್ಟಾರ್ಟ್ ಮಾಡಮ್ಮ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಈ ದಿನ ಶಿಷ್ಯತ್ವ ತರಬೇತಿಗಾಗಿ ಸೇರಿ ಬರ್ಲಿಕ್ಕೆ ದೇವರು ತಾನೇ ಮತ್ತೊಂದು ಸಾರಿ ಈ ಶಿಷ್ಯತ್ವ ಶಾಲೆಯನ್ನ ಈ ರೀತಿ ಆನ್ಲೈನ್ ಮೂಲಕ ನಾವು ಕಲಿಲಿಕ್ಕೆ ದೇವರು ಸಹಾಯ ಮಾಡಿದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ನಾವು ಪ್ರಾರ್ಥನೆ ಮೂಲಕ ಈ ಕೂಟವನ್ನು ಪ್ರಾರಂಭಿಸೋಣ. ದೇವರು ತಾನೇ ಆದಿಂದ ಅಂತ್ಯದವರೆಗೂ ನಮ್ಮ ಸಂಗಡ ಆತನು ಜೊತೆಗಾರನಾಗಿದ್ದು ನಮ್ಮ ನಡೆಸಿಕೊಡುವ ಹಾಗೆ ದೇವರ ಸಹಾಯವನ್ನು ಕೇಳುತ್ತಾ ನಾವು ಪ್ರಾರ್ಥನೆ ಪೂರ್ವಕವಾಗಿ ನಾವು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸುವಂತವರಾಗಿರೋಣ. ಪ್ರಿಯರೇ, ನಮ್ಮನ್ನು ಬಹಳವಾಗಿ ಅತಿಶಯವಾಗಿ ಪ್ರೀತಿಸುವಂತ ಪ್ರೀತಿ ಉಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ಸಂಜೆ ವೇಳೆಗಾಗಿ ನಾವು ನಿನಗೆ ಕೃತಜ್ಞತೆ ಸಲ್ಲಿಸ್ತೇವೆ ರಾಜ. ಕರ್ತನೆ, ಇದುವರೆಗೂ ಸ್ವಾಮಿ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಒಳ್ಳೆಯವನಾಗಿದ್ದು ನಮ್ಮ ನಡೆಸಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಈ ಆನ್ಲೈನ್ ಮೂಲಕ ಮತ್ತೊಂದು ಸಾರಿ ಕರ್ತನೆ ಅಪ್ಪ ನಿನ್ನ ವಾಕ್ಯವನ್ನು ನಮಗೆ ಕಲೀಲಿಕ್ಕೆ ನೀನು ತಾನೇ ನಮಗೆ ಸಹಾಯ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸ್ತೇವೆ. ಈ ಶಿಷ್ಯತ್ವ ತರಬೇತಿಯನ್ನ ದೇವರೇ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇವೆ. ನೀನೇ ತಾನೇ ನಮಗೆ ಜೊತೆಗಾರನಾಗಿದ್ದು ನಮ್ಮ ನಡೆಸಪ್ಪ. ನೀ ನಮಗೆ ಬೋಧಕನು, ನಮಗೆ ಕಲಿಸುವಾತನು ನೀನಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ, ನಿನ್ನ ಕರಗಳಲ್ಲಿ ಒಪ್ಪಿಸುತ್ತೇನೆ. ಇದರಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ನಿನ್ನ ಮಕ್ಕಳು ಆಸಕ್ತಿಯಿಂದ ಕಲಿತು ಸ್ವಾಮಿ, ನಾವು ಶಿಷ್ಯರಾಗಿ ಇತರರನ್ನು ಶಿಷ್ಯರನ್ನಾಗಿ ಮಾಡ್ಲಿಕ್ಕೆ ನೀ ನಮ್ಮನ್ನು ಕರೆದಿದ್ದಿ ಎಂಬುದಾಗಿ ದೇವರೇ ನಾವು ಕಲಿಯುವಂತೆ ಸಹಾಯ ಮಾಡು. ನಿನ್ನ ನಾಮ ಮಹಿಮೆ ಹೊಂದಲಿ, ಘನ ಹೊಂದಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ಈ ಸಮಯದಲ್ಲಿ ನಾವು ಒಂದು ಹಾಡನ್ನು ಹಾಡಿಕೊಂಡು ಕರ್ತನ ನಾಮವನ್ನ ಮಹಿಮೆ ಪಡಿಸುವಂತವರಾಗಿರೋಣ. ಕರ್ತನೆ, ದೇವರಲ್ಲಿ ನಿನಗೆ ಸಮಾನ ಯಾರು ಕರ್ತನೆ? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನರು ಯಾರು ಎಂಬುದಾಗಿ ಈ ಹಾಡಿನ ಮೂಲಕ ಕರ್ತನ ನಾಮವನ್ನ ಮಹಿಮೆ ಪಡಿಸೋಣ. ಕರ್ತಾನೆ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತಾನೆ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೋ ಭೂಮಿಯಲ್ಲೋ ನಿನಗೆ ಸಮಾನ ಯಾರು? ಆಕಾಶದಲ್ಲೋ
ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತಾನೆ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆ ನೀ. ನೀನೆ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನೆ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತಾನೆ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತಾನೆ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಹೌದು ಕರ್ತನೆ, ಅಪ್ಪ ನಿನಗೆ ಸರಿ ಸಮನರು ಒಬ್ಬರಾದ್ರೆ ಇಲ್ಲಪ್ಪ. ನಿನಗೆಲ್ಲವೂ ಸಾಧ್ಯ ಅಪ್ಪ. ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಈ ಶಿಷ್ಯತ್ವ ಶಾಲೆಯನ್ನು ಮತ್ತೊಂದು ಸಾರಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನಪ್ಪ. ಈ ಶಿಷ್ಯತ್ವದ ಶಾಲೆಯು ಅನೇಕರಿಗೆ ಪ್ರಯೋಜನ ಆಗ್ಲಿಕ್ಕೆ ನೀನ್ ಸಹಾಯ ಮಾಡು. ಅನೇಕರು ಇದರಲ್ಲಿ ಭಾಗವಹಿಸಿ ಕಲಿಯುವಂತೆ ನೀನು ಕೃಪೆಯನ್ನು ಅನುಗ್ರಹಿಸಪ್ಪ. ದೇವರೇ, ನಾವು ಆಸಕ್ತಿ ಉಳ್ಳವರಾಗಿ ನಿನ್ನ ಜೀವವುಳ್ಳ ವಾಕ್ಯವನ್ನ ನಾವು ಕಲಿಯುವಂತೆ ಸ್ವಾಮಿ ನೀನ್ ತಾನೇ ನಮ್ಮ ನಡೆಸಪ್ಪ. ಮಹಿಮೆ ಹೊಂದಿಕೋ. ಈ ದಿನ ಕಲಿಸುವ ಬೋಧಕರ ನೀನು ಆಶೀರ್ವದಿಸಪ್ಪ. ಅವರನ್ನು ಬಲಪಡಿಸಿ ನಡೆಸು ದೇವರೇ. ನಿನ್ನ ವಾಕ್ಯ ಅವರು ಮಾತನಾಡುವಾಗ ಅವರ ಬಾಯ ಮಾತು ನೀನು ಆಗಿದ್ದು ನಡೆಸಬೇಕಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ಎಲ್ಲಾ ಮಹಿಮೆ ಘನತೆ ನಿನಗೆ ಸಲ್ಲಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ಆಮೇನ್. ನಮ್ಮ ಮಧ್ಯದಲ್ಲಿ ಈ ದಿನ ನಮ್ಮ ಸಭಾಪಾಲಕರಾದ ಪ್ರೇಮ್ ಕುಮಾರ್ ಅಯ್ಯನವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರು ಈ ದಿನದ ಪಾಠವನ್ನು ನಮಗಾಗಿ ಕಲಿಸಿಕೊಡ್ಲಿಕ್ಕಿದ್ದಾರೆ. ನಾವೆಲ್ಲರೂ ಶ್ರದ್ಧೆಯಿಂದ ಈ ಶಿಷ್ಯತ್ವದ ತರಬೇತಿ ಶಾಲೆಯನ್ನು ಕಲಿತು ಅದರ ಬರುವಂತ ಪ್ರಯೋಜನಗಳ ಮೂಲಕ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತವರಾಗಿರೋಣ. ನಾವು ಮುಂದಿನ ಸಮಯವನ್ನ ಸಭಾಪಾಲಕರಾದ ಪ್ರೇಮ್ ಕುಮಾರ್ ಅಯ್ಯನವರಿಗೆ ನಾವು ವಹಿಸಿಕೊಡೋಣ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಸ್ವಾಗತಕ್ಕೆ ವಂದನೆ. ಇಲ್ಲಿ ಕೂಡಿರುವ ಎಲ್ಲ ಸಹೋದರಿಯರನ್ನು ದೇವರು ಆಶೀರ್ವದಿಸಲಿ. ಇವತ್ತಿಂದ ನಾವು ಕಲಿಲಿಕ್ಕಿರುವ ವಾಕ್ಯವು ನಮ್ಮ ಜೀವಿತಕ್ಕೆ ಬಹು ಪ್ರಯೋಜನಕರವಾದ ಸಂಗತಿಯಾಗಿರಲಿಕ್ಕಿದೆ. ಕಾರಣವ್ಯಾಕಂದರೆ ನಾವು ದೇವರ ವಾಕ್ಯ ಹೇಳುವ ಪ್ರಕಾರ ನಾವು ಯೇಸು ಕ್ರಿಸ್ತನನ್ನು ನಂಬಿ ಆತನ ಶಿಷ್ಯರಾಗಿರಬೇಕೆ ಅಂತ ದೇವರ ವಾಕ್ಯ ಹೇಳುತ್ತೆ. ಶಿಷ್ಯರಾಗಿ ಜೀವಿಸುವುದು ಒಂದು ದಿನದ ತೀರ್ಮಾನವಲ್ಲ. ನಾವು ಯೇಸು ಕ್ರಿಸ್ತನ ಬರುವಣ ತನಕ
ಆತನನ್ನು ಹಿಂಬಾಲಿಸುವ ಜೀವಿತವಾಗಿದೆ. ಅದು ಮಾತ್ರವಲ್ಲದೆ ಯೇಸು ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಮತ್ತು ನಾವು ಕ್ರಿಸ್ತನಲ್ಲಿ ಬೆಳೆದು ಇತರರನ್ನು ಸಹ ಶಿಷ್ಯತ್ವದಲ್ಲಿ ನಡೆಸಲಿಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ದೇವರ ವಾಕ್ಯವನ್ನು ಹೆಚ್ಚಾಗಿ ಮಾತ್ರ ಅಲ್ಲ, ಉತ್ತಮವಾದ ರೀತಿಯಲ್ಲಿ ತಿಳಿದುಕೊಳ್ಳುವಾಗ ನಾವು ಬಲವಾದ ಶಿಷ್ಯರಾಗಿ ಜೀವಿಸುತ್ತೇವೆ ಮತ್ತು ಬಲವಾದ ಸಭೆಯಾಗಿ ನಾವು ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಬಲವಾದ ಸಭೆಯಾಗಿ ಬೆಳೆಯುವಾಗ ಆತನ ಆಜ್ಞೆಯನ್ನು ಆದೇಶವನ್ನು ಸಹ ಸುಲಭವಾಗಿ ನೆರವೇರಿಸಲಿಕ್ಕೆ ದೇವರು ನಮಗೆ ಅವಕಾಶವನ್ನು ಉಂಟು ಮಾಡಿದ್ದಾನೆ. ಇವತ್ತು ನಾವು ಮೊದಲನೇ ಅಧ್ಯಾಯವನ್ನು ನಾವು ಕಲೀಲಿಕ್ಕೆ ದೇವರ ಸಹಾಯವನ್ನು ಕೇಳೋಣ. ನಮ್ಮ ರಕ್ಷಣೆಯ ಭರವಸೆ. ನಾವು ರಕ್ಷಣೆ ಹೊಂದಿದ್ದೇವೆ ಎಂಬ ಭರವಸೆ ನಮ್ಮ ಜೀವಿತದಲ್ಲಿ ಹೇಗೆ ಉಂಟಾಗಲಿಕ್ಕೆ ಸಾಧ್ಯ? ತಂದೆಯಾದ ದೇವರು ನಮಗೆ ತಂದೆಯಾಗಿದ್ದಾನೆ ಮತ್ತು ನಮಗೆ ನಿತ್ಯ ಜೀವವನ್ನು ದೇವರು ದಯಪಾಲಿಸಿದ್ದಾನೆ ಎಂಬ ಸಂಗತಿಯನ್ನು ಖಚಿತಪಡಿಸಿಕೊಂಡು ನಾವು ಜೀವಿಸಬೇಕೆ ಅಂತ ದೇವರ ವಾಕ್ಯ ಹೇಳುತ್ತೆ. ನಾವು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುವಾಗ ನಾವು ಆತನ ಮಕ್ಕಳಾಗುತ್ತೇವೆ. ನಾವು ಆತನ ಮಕ್ಕಳಾದ್ಮೇಲೆ ನಮ್ಮ ಶತ್ರು, ನಮ್ಮ ವಿರೋಧಿಯಾದ ಸೈತಾನನು ನಾವು ತೆಗೆದುಕೊಂಡ ತೀರ್ಮಾನದ ಮೇಲೆ ಆತನು ದಾಳಿ ಉಂಟು ಮಾಡ್ತಾನೆ. ನಾವು ನಿಜವಾಗಲೂ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದೇವೋ ಅಥವಾ ನಿಜವಾಗಲೂ ತಂದೆಯ ದೇವರು ನಮಗೆ ತಂದೆಯಾಗಿದ್ದಾನೋ, ನಾವು ಆತನ ಮಕ್ಕಳಾಗಿದ್ದೇವೋ ಎಂಬ ಸಂಗತಿಯ ಕುರಿತು ನಮ್ಮಲ್ಲಿ ಅನೇಕ ವೇಳೆಯಲ್ಲಿ ಅನುಮಾನ ಹುಟ್ಟಿಸುತ್ತಾನೆ. ನಮ್ಮ ಜೀವಿತದಲ್ಲಿ ನಾವು ದೇವರ ಮಕ್ಕಳು, ದೇವರು ನಮ್ಮನ್ನು ಅಂಗೀಕರಿಸಿದ್ದಾನೆ ಎಂಬ ಸತ್ಯಾಂಶದ ಮೇಲೆ ಆತನ ಸಂದೇಹವನ್ನು ಹುಟ್ಟಿಸಿದ್ರೆ ಅದು ನಮ್ಮ ಜೀವಿತಕ್ಕೆ ಧಕ್ಕೆ ಉಂಟಾಗುತ್ತೆ. ನಮ್ಮ ಬೆಳವಣಿಗೆಗೆ ಮತ್ತು ನಮ್ಮ ಅನುದಿನ ಜೀವಿತದ ಮೇಲೆ ಅದು ಪರಿಣಾಮ ಉಂಟು ಮಾಡುತ್ತೆ. ನಮ್ಮ ಆಲೋಚನೆಯನ್ನು ಸೈತಾನನು ವಶ ಮಾಡಿಕೊಂಡ್ರೆ ನಮ್ಮ ಜೀವಿತದ ಮೇಲೂ ಸಹ ಆತನು ಸುಲಭವಾಗಿ ವಶ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆದ ಕಾರಣ ಪ್ರಾರಂಭದಲ್ಲೇ ನಮ್ಮ ಜೀವಿತದಲ್ಲಿ ದೇವರು ಬಯಸುವ ಸಂಗತಿ ಏನಂದ್ರೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರು ದೇವರ ಮಕ್ಕಳಾಗಿದ್ದಾರೆ, ರಕ್ಷಣೆ ಹೊಂದಿದ್ದೇವೆ ಅಂತ ತಿಳಿಸ್ತದೆ. ಹಾಗಾದ್ರೆ ರಕ್ಷಣೆಯ ಭರವಸದ ಅರ್ಥವೇನು? ರಕ್ಷಣೆಯ ಭರವಸದ ಅರ್ಥ ಅಂದ್ರೆ ನಾವು ನಿಜವಾಗಲೂ ರಕ್ಷಣೆ ಹೊಂದಿದ್ದೇವೆ ಎಂಬ ಒಂದು ಖಚಿತತೆ, ಭರವಸೆ. ನಾವು ಯೇಸು ಕೃಷ್ಣ ಸ್ವಾರ್ಥಿಯನ್ನು ನಂಬುವಾಗ ಯೇಸುವನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿರುವಾಗ ನಮ್ಮ ಜೀವಿತದಲ್ಲಿ ಕೆಲವು ಸಂಗತಿಯನ್ನು ದೇವರು ನಮಗೆ ಉಂಟು ಮಾಡಿದ್ದಾರೆ. ಅದು ಯಾವುದಂದ್ರೆ, ಮೊದಲನೇದಾಗಿ ಯಾರ್ಯಾರು ಆತನಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ದೇವರು ಕೊಟ್ಟಿದ್ದಾನೆ. ಅವರು ನ್ಯಾಯ ತೀರ್ಪಿನಿಂದ ಬಿಡುಗಡೆ ಹೊಂದಿದ್ದಾರೆ.
ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ ಹೇಳುತ್ತೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಾಯಿತು. ಅವನ ನ್ಯಾಯ ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವವನ್ನು ಹೊಂದಿದ್ದಾನೆ. ಇದೆಲ್ಲ ಉಂಟಾಗಿದೆ ಎಂಬ ಸಂಗತಿಯನ್ನು ಸೂಚಿಸುತ್ತದೆ. ಮತ್ತು ಯೇಸು ಕ್ರಿಸ್ತನು ನಮ್ಮ ಭೂತ ಕಾಲದಲ್ಲಿ ಉಂಟಾದ ಪಾಪವನ್ನು ಕ್ಷಮಿಸಿದ್ದಾನೆ. ಈಗಿನ ವರ್ತಮಾನದ ಪಾಪವನ್ನು ಕ್ಷಮಿಸಿದ್ದಾನೆ ಮತ್ತು ಭವಿಷ್ಯತ್ತಿನಲ್ಲಿ ಉಂಟಾಗುವ ಪಾಪವನ್ನು ಸಹ ಆತನು ಕ್ಷಮಿಸಿದ್ದಾನೆ. ಯೋಹಾನ ಬರೆದ ಸುವಾರ್ತೆ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ನಮಗೆ ತಿಳಿಸಿಕೊಡುವುದಾಗಿದೆ. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ಆತನು ನಂಬಿಕಸ್ಥನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯಿಂದ ನಮ್ಮನ್ನು ಶುದ್ಧ ಮಾಡುವವನು. ಹೇಳುತ್ತೆ, ನಮ್ಮ ಪಾಪಗಳನ್ನು ಅರಿಕೆ ಮಾಡುವಾಗ ಆತನು ನಂಬಿಕಸ್ಥನು ನೀತಿವಂತನಾಗಿದ್ದು ನಮ್ಮ ಪಾಪಗಳಿಂದ ತೊಳೆದು ನಮ್ಮನ್ನು ಶುದ್ಧ ಮಾಡುವನಂತ ತಿಳಿಸ್ತದೆ. ಮತ್ತು ನಿತ್ಯ ಜೀವವು ನಮಗೆ ಒಂದು ಉಚಿತಾರ್ಥ ವರವಾಗಿ ನಮಗೆ ಕೊಡಲ್ಪಟ್ಟಿದೆ. ನಿತ್ಯ ಜೀವ ನಮಗೆ ಉಚಿತವಾಗಿ ಕೊಡಲ್ಪಟ್ಟ ವರವಾಗಿದೆ. ನಾವೇನೋ ಇದಕ್ಕೆ ಪ್ರಯತ್ನ ಪಟ್ಟು ಸಂಪಾದನೆ ಮಾಡಿ ಕೊಂಡುಕೊಂಡ ಸಂಗತಿಯಲ್ಲ. ದೇವರ ವಾಕ್ಯ ಹೇಳುತ್ತೆ, ನಾವು ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ. ಇದು ದೇವರ ಒಂದು ಕೊಡುಗೆ, ವರವಾಗಿದೆ. ದೇವರು ನಮ್ಮೆಲ್ಲರಿಗೂ ಇದನ್ನು ದಯಪಾಲಿಸಿದ್ದಾನೆ. ಮತ್ತು 4ನೇದಾಗಿ, ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿರುವಾಗ ನಾವು ದೇವರ ಮಕ್ಕಳಾಗಿರುವ ಭರವಸೆಯನ್ನು ಕೊಟ್ಟಿದ್ದಾನೆ. ನಾವೀಗ ದೇವರ ಮಕ್ಕಳು. ನಾವೀಗ ದೇವರ ಮಕ್ಕಳಾಗಿದ್ದೇವೆ ಎಂಬ ಈ ಒಂದು ಸಂಬಂಧ, ಬಾಂಧವ್ಯ ನಮ್ಮ ಜೀವಿತಕ್ಕೆ ಬಹು ಪ್ರಾಮುಖ್ಯವಾಗಿದೆ. ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ ಮೇಲೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾನೆ. ಈಗ ನಾವೆಲ್ಲರೂ ಆತನ ಮಕ್ಕಳಾಗಿದ್ದೇವೆ. ಇದು ಸಹ ದೇವರು ನಮಗೆ ಉಂಟು ಮಾಡಿರುವ ದಾನವಾಗಿದೆ. ಮತ್ತು ಈಗ ಜೀವನದ ಸೇತುವೆಯನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ನಾವು ದೇವರ ವಾಕ್ಯವನ್ನು ಕೇಳಿ ಆತನಲ್ಲಿ ನಂಬಿಕೆ ಇಟ್ಟು ಆತನನ್ನು ನಾವು ಅಂಗೀಕರಿಸಿರುವುದ ನಿಮಿತ್ತ ನಾವು ಕ್ರಿಸ್ತನ ಮೇಲೆ ಭರವಸೆ ಇಟ್ಟಿರುವುದ ನಿಮಿತ್ತ ನಾವು ನಿತ್ಯ ಜೀವಿತಕ್ಕೆ ದಾಟಿದೆವು. ಮತ್ತು ನಮ್ಮ ಎಲ್ಲ ಖಂಡನೆಯಿಂದ ದೇವರು ನಮ್ಮನ್ನು ತಪ್ಪಿಸಿ ಬಿಡಿಸಿದ್ದಾನೆ. ನಮ್ಮ ಜೀವಿತದಲ್ಲಿ ಉಂಟಾಗುವ ಒಂದು ದೊಡ್ಡ ಅಗಾಧವಾದ ಸಂಗತಿ ಏನಂದ್ರೆ, ನಾವು ಖಂಡನೆಯಲ್ಲಿ ಜೀವಿಸುವುದು. ಅನೇಕ ವೇಳೆಯಲ್ಲಿ ಅನೇಕ ದೇವರ ಮಕ್ಕಳು ಖಂಡನೆಯಲ್ಲಿ
ನಾವು ಜೀವಿಸ್ತಿರ್ತೇವೆ. ಅಯ್ಯೋ, ನಾನು ಯೋಗ್ಯನಲ್ಲ, ನಾನು ಪಾತ್ರನಲ್ಲ, ದೇವರು ನನ್ನನ್ನು ನಿಜವಾಗಲೂ ಸ್ವೀಕರಿಸಿದ್ದಾನೋ, ಮತ್ತು ನಮ್ಮ ಹಳೆ ಪಾಪಗಳನ್ನು ಅಥವಾ ಕ್ರಿಸ್ತನ ನಂಬಿದ ಮೇಲೆ ಕೆಲವೊಮ್ಮೆ ನಾವು ನಾವು ಆತುರಪಟ್ಟು ತೆಗೆದುಕೊಂಡ ತೀರ್ಮಾನದ ಸಂಗತಿ, ತಪ್ಪಾದ ತೀರ್ಮಾನಗಳನ್ನು ನಮಗೆ ಪುನಃ ಪುನಃ ನೆನಪಿಸಿ ನಮ್ಮನ್ನು ಖಂಡನೆಯಲ್ಲಿ ಸೈತಾನ್ ಇರಿಸ್ತಾನೆ. ದೇವರು ನಿನ್ನನ್ನು ಕ್ಷಮಿಸಿಲ್ಲ, ದೇವರು ನಿನ್ನನ್ನು ಅಂಗೀಕರಿಸಿಲ್ಲ, ದೇವರಿಗೆ ನೀನು ಒಪ್ಪಿಗೆಯಾದ ವ್ಯಕ್ತಿ ಇಲ್ಲ ಅಂತ ನಮ್ಮನ್ನು ಖಂಡನೆಗೆ ಗುರಿಪಡಿಸುತ್ತಿರುವಾಗ ದೇವರ ವಾಕ್ಯ ಹೇಳುತ್ತೆ, ನಮಗೆ ಇನ್ನು ಖಂಡನೆ ಇಲ್ಲ. ಯೇಸು ಕ್ರಿಸ್ತನಲ್ಲಿರುವವರಿಗೆ ಖಂಡನೆಯಿಂದ ಬಿಡುಗಡೆಯಾಗಿದೆ. ಮತ್ತು ದೇವರು ನಮ್ಮನ್ನು ಮರಣದಿಂದ ಜೀವನಕ್ಕೆ ನಡೆಸಿದ್ದಾನೆ. ನಾವೀಗ ದೇವರ ಮಕ್ಕಳಾಗುವ, ದೇವರ ಮಗುವಾಗುವ ಭಾಗ್ಯ ಕ್ರಿಸ್ತನ ಮೂಲಕ ನಮಗೆ ದೇವರು ಈ ಭಾಗ್ಯವನ್ನು ಕೊಟ್ಟಿದ್ದಾನೆ. ಇದು ದೇವರು ನಮಗೆ ಉಂಟು ಮಾಡಿರುವ ನಿರ್ಣಯ. ನಾವು ಯಾವಾಗಲೂ ದೇವರ ಮಕ್ಕಳೇ. ಒಂದು ವೇಳೆ ತಪ್ಪು ಮಾಡಿದ್ರು, ತಪ್ಪು ಮಾಡ್ಬೇಕಂತಲ್ಲ, ಒಂದು ವೇಳೆ ತಪ್ಪು ಮಾಡಿದ್ರು ನಾವು ದೇವರ ಮಕ್ಕಳೇ. ಹಂಗಂದ್ರೆ ತಪ್ಪು ಮಾಡಬಹುದೇ ಅಂತ ಹೇಳ್ತಿಲ್ಲ. ನಾವು ತಪ್ಪು ಮಾಡುವಾಗಲೂ ನಮ್ಮನ್ನು ದೇವರು ತನ್ನ ಮಕ್ಕಳೆಂಬ ಸಂಬಂಧದಲ್ಲೇ ನಮ್ಮನ್ನು ಪರಿಗಣಿಸ್ತಾನೆ. ನಮ್ಮ ಸಂಬಂಧವನ್ನು ಆತನು ಎಂದು ಕಿತ್ತಾಕಲ್ಲ. ನಮಗೆ ನಿತ್ಯ ಜೀವವನ್ನು ಕೊಟ್ಟು ನಮ್ಮನ್ನು ಮಕ್ಕಳಾಗಿ ಮಾಡಿದ್ದಾನೆ. ಮತ್ತು ದೇವರ ವಾಕ್ಯ ತಿಳಿಸುವ ಸಂಗತಿ ಏನಂದ್ರೆ, ಯೇಸು ಕ್ರಿಸ್ತನಲ್ಲಿ ನಮಗೆ ರಕ್ಷಣೆ ಉಂಟು ಮಾಡಿರುವುದ ನಿಮಿತ್ತ ನಮಗೆ ರಕ್ಷಣೆಯ ಭರವಸವನ್ನು ಕೊಟ್ಟಿದ್ದಾನೆ. ಆ ಭರವಸೆ ಯಾವ ಆಧಾರದ ಮೇಲೆ ನಮಗೆ ಭರವಸೆ ಉಂಟಾಗಿದೆ? ಯಾವ ಆಧಾರದ ಮೇಲೆ ನಾವು ಹೇಳ್ಬೋದು ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ ಅಂತ ನಾವು ಹೀಗೆ ಹೇಳಬಹುದು? ನಾವು ರಕ್ಷಣೆಯ ಭರವಸೆ, ನಾನು ರಕ್ಷಣೆ ಹೊಂದಿದೆ ಎಂಬ ಭರವಸೆ ಇದು ಯಾವ ಭಾವನೆ ಮೇಲೆ ಆಧಾರಗೊಂಡಿಲ್ಲ. ನಮ್ಮ ಭಾವನೆಗಳು ಬದಲಾವಣೆ ಆಗ್ತಾ ಇರುತ್ತೆ. ಕೆಲವು ಸಮಯ ಸಂತೋಷದ ಭಾವನೆ ಇರುತ್ತೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬ ಭಾವನೆ ಬರುತ್ತೆ. ಕೆಲವು ಸಮಯ ನಾವು ದೇವರಿಂದ ದೂರವಾಗಿದ್ದೇನೆ, ದೇವರು ಸಹ ಕೈ ಬಿಟ್ಟಿದ್ದಾನೆ, ದೇವರು ನನ್ನನ್ನು ಅಂಗೀಕರಿಸಲಿಲ್ಲ ಎಂಬ ಭಾವನೆ ನಮ್ಮಲ್ಲಿ ಉಂಟಾಗತ್ತೆ. ಭಾವನೆಗಳು ಬದಲಾವಣೆ ಆಗ್ತಾನೆ ಇರುತ್ತೆ. ಆದರೆ ನಮ್ಮ ಆಧಾರ ಭಾವನೆ ಮೇಲಲ್ಲ. ನಮಗಿರುವ 3 ಆಧಾರಗಳು ಉಂಟು. ಮೊದಲನೇದಾಗಿ ಪವಿತ್ರಾತ್ಮನ ಸಾಕ್ಷಿ. ನಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸುವಾಗ ನಾವು ದೇವರ ಮಕ್ಕಳಾಗಿದ್ದೇವೆ. ಯಾರ್ಯಾರಲ್ಲಿ ದೇವರ ಆತ್ಮನಿದ್ದಾನೋ ಅವರು ದೇವರ ಮಕ್ಕಳಾಗಿದ್ದಾರೆ ಅಂತ ತಿಳಿಸ್ತಾರೆ. ಪವಿತ್ರ ಆತ್ಮ ನಮಗೆ ಸಮಾಧಾನವನ್ನು, ಶಾಂತಿಯನ್ನು ನಮಗೆ ಕೊಟ್ಟು ನಾವು ನಿಜವಾಗಲೂ ದೇವರಿಗೆ ಸಂಬಂಧದಲ್ಲಿ ಇದ್ದೇವೆ ಅಂತ ಪವಿತ್ರಾತ್ಮ ನಮಗೆ ಸಾಕ್ಷಿ ಕೊಡುತ್ತಾನೆ. ಪವಿತ್ರಾತ್ಮ ನಮಗೆ ಕೊಡುವ ಈ ದೃಢವಾದ ಸಾಕ್ಷಿ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ, ಆತ ನಮಗೆ ತಂದೆಯಾಗಿದ್ದಾನೆ ಎಂಬ ಬಲವಾದ ಈ ಒಂದು ಅರಿವು, ಈ ಒಂದು ಸಮಾಧಾನವನ್ನು
ದೇವರು ನಮ್ಮಲ್ಲಿ ಕೊಟ್ಟಿದ್ದಾನೆ. ಪವಿತ್ರಾತ್ಮನು ನಾವು ದೇವರ ಮಕ್ಕಳಾಗಿದ್ದಾನೆ ಅಂತ ದೃಢಪಡಿಸ. ಎರಡನೇದಾಗಿ ದೇವರ ವಾಕ್ಯ. ದೇವರ ವಾಕ್ಯವು ಲಿಖಿತವಾಗಿ ಬರೆಯಲ್ಪಟ್ಟಿರುವ ವಾಕ್ಯ. ಸತ್ಯವೇದವು ನಮಗೆ ಕೊಡುವ ಭರವಸೆವು ಏನೆಂದರೆ, ನಾವು ರಕ್ಷಣೆ ಹೊಂದಿದ್ದೇವೆ, ದೇವರು ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ ಎಂಬ ಭರವಸೆಯನ್ನು ದೇವರ ವಾಕ್ಯ ನಮಗೆ ನೀಡುವುದಾಗಿದೆ. ಕೊಟ್ಟಿದ್ದಾನೆ, ಹೊಂದಿದ್ದೇವೆ ಎಂಬ ಸಂಗತಿಯನ್ನು ತಿಳಿಸುತ್ತೆ. ಯಾರ್ಯಾರು ಕರ್ತನ ಯೇಸು ಕ್ರಿಸ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುವುದು ಎಂದು ದೇವರ ವಾಕ್ಯ ಹೇಳುತ್ತೆ. ರೋಮ 10:13 ಆತನ ನಾಮವನ್ನು ಹೇಳಿಕೊಳ್ಳುವ ಪ್ರತಿಯೊಬ್ಬರಿಗೆ ರಕ್ಷಣೆ ಉಂಟಾಗಿದೆ ಅಂತ ತಿಳಿಸ್ತದೆ. ಮತ್ತು ಯಾರ್ಯಾರು ಆತನಲ್ಲಿ ನಂಬಿದವರಾಗಿದ್ದಾರೋ, ನಂಬುವವರೆಲ್ಲರಿಗೆ ನಿತ್ಯ ಜೀವವನ್ನು ಅವರು ಹೊಂದಿದ್ದಾರೆ ಅಂತ ಸಹ ದೇವರ ವಾಕ್ಯ ಹೇಳುತ್ತೆ. ಮೂರನೇದಾಗಿ ದೇವರ ವಾಕ್ಯವು ನಮ್ಮನ್ನು ಕುರಿತು ತಿಳಿಸುವ ಸಂಗತಿ ಏನೆಂದರೆ, ನಂಬುವವರು ನೀತಿವಂತರಂತ ಎನ್ನಿಸಿಕೊಳ್ಳುವರಂತ ತಿಳಿಸ್ತಾರೆ. ನೀತಿವಂತರಂದರೆ ಇದು ದೇವರು ನಮ್ಮನ್ನು ಕುರಿತು ಮಾಡುವ ಒಂದು ನಿರ್ಣಯ. ನಾವು ಕ್ಷಮಿಸಲ್ಪಟ್ಟಿದ್ದೇವೆ, ನಮಗೆ ಕ್ಷಮಾಪಣೆ ಉಂಟಾಗಿದೆ ಮತ್ತು ಯೇಸು ಕ್ರಿಸ್ತನ ಮರಣದ ಮೂಲಕ ನಾವು ನೀತಿವಂತರಾಗಿ ಎನ್ನಿಸಲ್ಪಟ್ಟಿದ್ದೇವೆ. ದೇವರ ದೃಷ್ಟಿಯಲ್ಲಿ ದೇವರು ನಮ್ಮನ್ನು ನೋಡುವಾಗ ನೀತಿವಂತರಂತ ಆತನು ಪರಿಗಣಿಸ್ತಾನೆ. ನಾವು ಆತನ ಮುಂದೆ ನೀತಿವಂತರಾಗಿ ಮಾಡಲ್ಪಟ್ಟಿದೆ. ಇದೆಲ್ಲ ದೇವರ ನಿರ್ಣಯ. ದೇವರು ನಮಗಾಗಿ ಈ ಸಂಗತಿಯನ್ನು ಮಾಡಿದ್ದಾನೆ ಅಂತ ದೇವರ ವಾಕ್ಯ ಹೇಳುತ್ತೆ. ನಮ್ಮನ್ನು ದೇವರು ನೀತಿವಂತರಾಗಿ ಮಾಡಾಯ್ತು. ಕ್ರಿಸ್ತನ ಮರಣದ ಮೂಲಕ ಪಾಪ ಕ್ಷಮಾಪಣೆ ಉಂಟಾಗಿದೆ. ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಮಾಡಿದ್ದಾನೆ. ಆದ ಕಾರಣ ನಾವು ಪಾಪವನ್ನು ನೋಡುವಾಗ, ಪಾಪವನ್ನು ಎದುರಿಸುವಾಗ ನಾವು ಕಳವಳಗೊಂಡು ಪಾಪಕ್ಕೆ ಅಧೀನರಾಗದಂತೆ ದೇವರು ಈ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಇದು ದೇವರು ತನ್ನ ವಾಕ್ಯದಲ್ಲಿ ನಮ್ಮ ಕುರಿತು ಮಾಡಿರುವ ನಿರ್ಣಯ. ಆದ ಕಾರಣ ಧೈರ್ಯದಿಂದ ಜೀವಿಸಲಿಕ್ಕೆ ದೇವರು ಮಾರ್ಗ ತೆರೆದಿದ್ದಾನೆ. ನಮ್ಮನ್ನು ದೇವರು ನೀತಿವಂತರಾಗಿ ಮಾಡಾಯ್ತು. ದೇವರ ಕ್ಷಮಾಪಣೆ ನಿರ್ಣಯ ಉಂಟಾಗಿದೆ. ಆದ ಕಾರಣ ಈ ಸಂಜೆ ವೇಳೆಯಲ್ಲಿ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಕುರಿತು ಯಾವ ರೀತಿ ನೋಡ್ತಾನೋ ಆ ರೀತಿಯಾಗಿ ನಾವು ನೋಡುವುದು ತುಂಬಾ ಪ್ರಾಮುಖ್ಯ. ನಮ್ಮ ಜೀವಿತದ ಬುನಾದಿನೇ ನಮ್ಮನ್ನು ಕುರಿತು ದೇವರೇನು ಹೇಳ್ತಾನೋ ಅದನ್ನು ತಿಳಿದು ದೇವರು ನಮ್ಮನ್ನು ಹೇಗೆ ದೃಷ್ಟಿಸ್ತಾನೋ ಅದೇ ದೃಷ್ಟಿಯನ್ನು ಹೊಂದಿಕೊಂಡು ಜೀವಿಸುವುದೇ ಬೆಳವಣಿಗೆಗೆ, ಸ್ವಾತಂತ್ರ್ಯಕ್ಕೆ ಕಾರಣವಾಗಿರುತ್ತೆ. ಆದ ಕಾರಣ ಈ ವೇಳೆಯಲ್ಲಿ ದೇವರ ವಾಕ್ಯ ನಮ್ಮನ್ನು ಕುರಿತು ಈ ರೀತಿಯಾಗಿ ತಿಳಿಸ್ತದೆ ಅಂತ ಸಂತೋಷವಾಗಿ ಸ್ವೀಕರಿಸೋಣ. ಮೂರನೇದಾಗಿ ನಾವು ರಕ್ಷಣೆ ಹೊಂದಿದ್ದೇವೆ ಎಂಬ ಭರವಸೆ ಏನೆಂದರೆ, ನಮ್ಮಲ್ಲಿ ದೇವರು ಉಂಟು ಮಾಡಿರುವ ಬದಲಾವಣೆಯ ನಿಮಿತ್ತ ನಾವೀಗ ಹೊಸದಾಗಿ ಹುಟ್ಟಿದ್ದೇವೆ.
ನಾವು ನಿಜವಾಗಲೂ ಈಗ ಹೊಸದಾಗಿ ಹುಟ್ಟಿದ್ದೇವೆ ಎಂಬ ಭರವಸೆಯನ್ನು ಬದಲಾವಣೆಯನ್ನು ಕುರಿತು ನಾವು ತಿಳಿದು ದೇವರಲ್ಲಿ ಭರವಸೆ ಇಡ್ಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿ. ಈಗ ಪೂರ್ವ ಸ್ಥಿತಿ ಎಲ್ಲ ಹೋಗಿ ಎಲ್ಲ ಹೊಸದಾಗಿದೆ. ಈಗ ಹೊಸ ಉದ್ದೇಶ, ಹೊಸ ಪ್ರಾಮುಖ್ಯತೆ ನಮ್ಮ ಜೀವಿತದಲ್ಲಿ ದೇವರು ಉಂಟು ಮಾಡಿದ್ದಾನೆ. ನಾವೆಲ್ಲರೂ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ ಕೂಡಲೇ ನಾವು ಪರಿಪೂರ್ಣರಾಗಿದ್ದೇವೆ ಅಂತ ಹೇಳ್ತಿಲ್ಲ. ಆದರೆ ಈ ಜೀವನದ ಹಾದಿಯಲ್ಲಿ ದೇವರು ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿದ. ದೇವರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನಲ್ಲಿರುವ ಮನುಷ್ಯ, ದೇವರಿಂದ ಹುಟ್ಟಿರುವ ಮನುಷ್ಯ ಪಾಪ ಮಾಡುತ್ತಾ ಜೀವಿಸ್ಲಿಕ್ಕಾಗಲ್ಲ. ಯಾಕಂದ್ರೆ ಆತನಲ್ಲಿ ನೂತನ ಜೀವವನ್ನು ಇಟ್ಟಿದ್ದಾನೆ. ದೇವರಿಂದ ಹುಟ್ಟಿದವನು ಪಾಪ ಮಾಡುತ್ತಾ ಮುಂದುವರಿಯಕ್ಕಾಗಲ್ಲ. ದೇವರು ನಮಗೆ ಇಂಥ ಭಾಗ್ಯವನ್ನು, ಹೊಸ ಜೀವಿತವನ್ನು ಕೊಟ್ಟಿದ್ದಾನೆ. ಈ ನಿರೀಕ್ಷೆಯಲ್ಲಿ ಮುಂದುವರಿಯೋಣ. ಮತ್ತು ದೇವರು ಎಲ್ಲಾ ಕಾರ್ಯಗಳನ್ನು ನಮಗೆ ಉಂಟು ಮಾಡಿರುವುದ ನಿಮಿತ್ತ ನಮ್ಮ ಪ್ರತಿಕ್ರಿಯೆ ಏನಾಗಿರ್ಬೇಕು? ನಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರಬೇಕು? ದೇವರು ನಮ್ಮ ಭರವಸೆ ಕೊಟ್ಟಿದ್ದಾನೆ. ನಮ್ಮನ್ನು ಮರಣದಿಂದ ಜೀವನಕ್ಕೆ ನಡೆಸಿದ್ದಾನೆ. ಈಗ ದೇವರು ಮಾಡಿರುವ ಸಂಗತಿಯನ್ನು ಕುರಿತು ನಮ್ಮ ಪ್ರತಿಕ್ರಿಯೆ ಏನಾಗಿರ್ಬೇಕು? ಮೊದಲನೇದು, ಭಾವನೆಗಳ ಮೇಲೆ ಆತುಕೊಳ್ಳದೆ ಸತ್ಯಾಂಶಗಳ ಮೇಲೆ ಆತುಕೊಳ್ಳಬೇಕು. ಒಂದು ವೇಳೆ ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ನಮ್ಮ ಕುರಿತು ನಮಗೆ ಒಳ್ಳೆ ಭಾವನೆ ಇಲ್ಲದೆ ಇರಬಹುದು. ನೀನು ಯೋಗ್ಯನಲ್ಲ, ದೇವರು ನಿನ್ನನ್ನು ನಿಜವಾಗಲೂ ಅಂಗೀಕರಿಸಿಲ್ಲ, ನೀನು ದೇವರ ಮೆಚ್ಚುಗೆಗೆ ಪಾತ್ರನಾಗಿಲ್ಲ ಅಂತ ಅನೇಕ ಭಾವನೆಗಳು ನಮ್ಮಲ್ಲಿ ಉಂಟಾಗ್ಬೋದು. ಆದರೆ ಭಾವನೆಗಳ ಮೇಲೆ ಆಧಾರಗೊಳ್ಳದೆ ನಾವು ದೇವರ ವಾಕ್ಯದ ಸತ್ಯಾಂಶಗಳ ಮೇಲೆ ಆತುಕೊಳ್ಳುತ್ತಾ ನಮ್ಮ ಜೀವನವನ್ನು ನಡೆಸತಕ್ಕದ್ದು. ಭಾವನೆಗಳು ಭರವಸೆಗೆ ಯೋಗ್ಯವಾದದಲ್ಲ. ನಾವು ಭಾವನೆಗಳ ಮೇಲೆ ಭರವಸೆ ಇಟ್ಟು ಮುಂದುವರಿಯಕ್ಕಾಗಲ್ಲ. ಕೆಲವೊಮ್ಮೆ ಒಳ್ಳೆ ಭಾವನೆ ಸಹ ಉಂಟಾಗತ್ತೆ. ಭಾವನೆಗಳು ಪರಿಸ್ಥಿತಿಗಳ ಮೇಲೆ ಆಧಾರಗೊಂಡಿದೆ, ಸನ್ನಿವೇಶಗಳ ಮೇಲೆ ಆಧಾರಗೊಂಡಿದೆ. ಆದರೆ ನಮ್ಮ ನಂಬಿಕೆಯಾದರೂ ವಿಶ್ವಾಸ ಅರ್ಹತೆಯ ಮೇಲೆ ನಮ್ಮ ಜೀವನವು ಆಧಾರಗೊಳ್ಳಬೇಕು. ವಿಶ್ವಾಸ ಅರ್ಹತೆ ಅಂದ್ರೆ ದೇವರ ವಾಕ್ಯದ ಮೇಲೆ ನಾವು ಆಧಾರವಾಗಿರ್ಬೇಕು. ನಂಬಿಕೆ ಅಂದ್ರೆ ದೇವರ ವಾಕ್ಯದ ಮೇಲೆ, ವಿಶ್ವಾಸ ಅರ್ಹತೆಯ ಮೇಲೆ ನಂಬಿಕೆ ಇಟ್ಟು ಅದರಂತೆ ನಡೆಯುವುದು. ದೇವರ ವಾಕ್ಯ ಏನು ಹೇಳುತ್ತೋ ಅದನ್ನು ಸ್ವೀಕರಿಸಿ, ನಮ್ಮ ಭಾವನೆ ಏನೇ ಹೇಳಿದ್ರು, ನಮ್ಮ ಅನಿಸಿಕೆಗಳು, ಪರಿಸ್ಥಿತಿಗಳು ಏನೇ ಅಂದ್ರು, ನಾವು ಸತ್ಯಾಂಶವನ್ನು ಸ್ವೀಕರಿಸಿ ಅದರ ಮೇಲೆ ಆಧಾರಗೊಂಡು ನಡಿಬೇಕು, ಅದರಲ್ಲಿ ಮುಂದುವರಿಬೇಕು.
ದೇವರ ವಾಕ್ಯವನ್ನು ಕೇಳೋದು, ನಂಬೋದು ಮತ್ತು ಅದರ ಮೇಲೆ ನಡೆಯೋದು. ನಾವು ಭಾವನೆ ಮೇಲೆ ಆಧಾರ ಮಾಡಿಕೊಳ್ಳದೆ ದೇವರ ವಾಕ್ಯದ ಮೇಲೆ ಆಧಾರ ಮಾಡಿಕೊಳ್ಳುತ್ತಾ ಅನುದಿನ ನಡೆಯೋಣ. ಇದು ಅನುದಿನ ನಮ್ಮ ಜೀವಿತದಲ್ಲಿ ಮುಂದುವರಿಬೇಕಾಗಿರುವ ಒಂದು ಪ್ರಕ್ರಿಯೆ. ಅನುದಿನ ದೇವರ ವಾಕ್ಯದ ಮೇಲೆ ಆಧಾರಗೊಳ್ಳೋಣ. ಎರಡನೇದಾಗಿ, ನಮ್ಮಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಉಂಟು ಮಾಡಿದ ಬದಲಾವಣೆಗಳ ಮೇಲೆ ನಮ್ಮ ಗಮನವನ್ನು ಇಟ್ಟು ನಾವು ಜೀವಿಸೋಣ. ನಮ್ಮ ಗಮನವನ್ನು ಆತನ ಮೇಲೆ ಇರತಕ್ಕದ್ದು. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನ ಅಂಗೀಕರಿಸುವಾಗ ನಮ್ಮ ಜೀವನ ಬದಲಾವಣೆಯಾಗಿದೆ. ಆದ ಕಾರಣ ನಮ್ಮ ಜೀವನ ಸತ್ಯಾಂಶದ ಮೇಲೆ ಆಧಾರ ಮಾಡಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಕಂಡುಕೊಂಡಾಗ ಆತನ ವಾಕ್ಯವನ್ನು ಕಲಿಯುವ ಒಂದು ಹಸುವೆ ನಮ್ಮಲ್ಲಿ ಇಟ್ಟಿದ್ದಾನೆ. ಆತನಿಗೆ ವಿಧೇಯನಾಗಿ ಜೀವಿಸಬೇಕೆಂಬ ಬಯಕೆ ನಮ್ಮಲ್ಲಿ ಇಟ್ಟಿದ್ದಾನೆ ಮತ್ತು ಇತರರ ದೇವರ ಮಕ್ಕಳನ್ನು ಪ್ರೀತಿಸಬೇಕೆಂಬ ಬಯಕೆ ಉಂಟು ಮಾಡ್ತಿದ್ದಾನೆ ಮತ್ತು ಯೇಸು ಕ್ರಿಸ್ತನ ಬಗ್ಗೆ ಇತರರಿಗೆ ಸಾರಬೇಕೆ ಅಂತ ತಿಳಿಸ್ತದೆ. ಅಂತ್ಯವಾಗಿ ಮತ್ತೊಮ್ಮೆ ದೇವರ ವಾಕ್ಯದ ಮೇಲೆ ಆಧಾರಗೊಳ್ಳೋಣ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ನಮ್ಮ ನಿತ್ಯ ಜೀವ ಉಂಟಾಗಿದೆ. ಇವತ್ತಿಂದ ನಾನು ಮತ್ತು ನೀವು ಆತನ ವಾಕ್ಯವನ್ನು ಬಾಯ್ಪಾಠ ಮಾಡೋಣ. ಇವತ್ತು ಬಾಯ್ಪಾಠವಾಗಿ ಕಲಿಯುವ ವಾಕ್ಯ ಯೋಹಾನ 5:24. ಕಳೆದ ದಿನಗಳಲ್ಲಿ ಒಂದು ಹಳ್ಳಿಯಲ್ಲಿ ವಿದ್ಯಾಹೀನರು ದೇವರ ವಾಕ್ಯ ಕಲ್ತರು. ಹೇಳ್ತಾರೆ, ಇಡೀ ದಿನ ಇಡೀ ವಾರ ವಾಕ್ಯ ನಮ್ಮ ಮನಸ್ಸಲ್ಲೇ ಇದ್ದು ನಮ್ ಸಂತೋಷ ಕೊಟ್ಟಿತು ಅಂತ. ಆದ ಕಾರಣ ನಮ್ಮ ಜೀವಿತದಲ್ಲಿ ಉಂಟಾದ ಬದಲಾವಣೆಯ ಸಂಗತಿಯ ಮೇಲೆ ಆಧಾರಗೊಂಡು ನಾವು ಮುಂದುವರಿಯೋಣ. ನಾವು ಪ್ರಾರ್ಥಿಸೋಣ. ತಂದೆಯ ದೇವರೇ, ಈ ಮೊದಲನೇ ದಿನದ ಪಾಠಕ್ಕಾಗಿ ಸ್ತೋತ್ರ. ನಾವು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿರುವುದರ ಮೂಲಕ ನಮ್ಮ ನಿತ್ಯ ಜೀವ, ರಕ್ಷಣೆ ಉಂಟಾಗಿದೆ, ನೀತಿ ಉಂಟಾಗಿದೆ. ಈಗ ದೇವರು ತನ್ನ ಮಕ್ಕಳ ಅಂಗೀಕರಿಸಿದ್ದಾನೆ, ನ್ಯಾಯ ತೀರ್ಪಿಂದ ಬಿಡುಗಡೆ ಕೊಟ್ಟಿದ್ದಾನೆ, ನಿತ್ಯ ಜೀವ ಕೊಟ್ಟಿರುವುದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಜೀವಿತದಲ್ಲಿ ಕಷ್ಟಗಳು, ತೊಂದರೆಗಳು ಬಂದರೂ ನಾವು ನಿನ್ನ ಮಕ್ಕಳೇ, ನಾವು ನಿನಗೆ ತಂದೆಯಾಗಿದ್ದೇವೆ ಅಂತ, ನೀ ನಮಗೆ ತಂದೆಯಾಗಿದ್ದೇವೆ ಇದೆಯಾ ಅಂತ ತಿಳಿದು ಭರವಸೆದಲ್ಲಿ ಮುಂದುವರಿಲಿಕ್ಕೆ ಕೃಪೆ ಕೊಡು. ಎಲ್ಲ ಅನುಮಾನವನ್ನು ತೆಗೆದುಹಾಕು. ಎಲ್ಲ ಖಂಡನೆ ನಮ್ಮನ್ನು ಬಿಟ್ಟು ಹೋಗಲ್ಲಪ್ಪ ದೇವರೇ. ನಾವು ನಿನ್ನನ್ನೇ ನಿರೀಕ್ಷಿಸುತ್ತಾ ಇನ್ನು ನಿನ್ನ ವಾಕ್ಯಗಳನ್ನು ಕಲಿಯುತ್ತಾ ಯೇಸು ಕ್ರಿಸ್ತನ್ ಕೊಟ್ಟಿರುವ ಸಂಬಂಧದಲ್ಲಿ ಮುಂದುವರಿಲಿಕ್ಕೆ ಕೃಪೆ ಕೊಡು. ಇನ್ನು ಮುಂದೆ ಕಲೀಲಿಕ್ಕಿರುವ ವಾಕ್ಯಗಳಿಗಾಗಿ ಸ್ತೋತ್ರ. ಅನೇಕರು ಈ ವಾಕ್ಯಗಳನ್ನು ಕೇಳಿ ನಿನ್ನ ಶಿಷ್ಯತ್ವದಲ್ಲಿ ಸಿದ್ಧರಾಗುತ್ತಾ ಮುಂದುವರಿಲಿಕ್ಕೆ ಕೃಪೆ ಕೊಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿತೇವೆ ತಂದೆ, ಆಮೆನ್. ಈ ವಾಕ್ಯಗಳೊಂದಿಗೆ ನಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ. ಇವತ್ತು ಕೂಡಿದ ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ. ನಮ್ಮ ಜೀವಿತದ ಏನೇ ಸಂಬಂಧವಾದರೂ, ಏನೇ ಸಂಭವಿಸಿದರೂ ನಾವು ದೇವರ ಮಕ್ಕಳೇ. ಅದು ಮಾತ್ರ ಬದಲಾವಣೆ ಆಗಲ್ಲ. ಮುಂದಿನ ವಾರದಲ್ಲಿ ಇನ್ನು ಇತರರಿಗೂ ಪರಿಚಯ ಮಾಡ್ಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಲ್ಲಿಗೆ ಮುಕ್ತಾಯವಾಯ್ತು. ಎಲ್ರಿಗೂ ಪ್ರೈಸ್ ದ ಲಾರ್ಡ್. Praise the Lord, Pastor. ಪ್ರೈಸ್ ದ ಲಾರ್ಡ್. ಎಲ್ರಿಗೂ ಪ್ರೈಸ್ ದ ಲಾರ್ಡ್. Praise the Lord, Pastor. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್ ಪಾಸ್ಟರ್. ಪ್ರೈಸ್ ದ ಲಾರ್ಡ್. ಇವತ್ತು 30 ಜನ ಕೂಡಿದ್ದೇವೆ. ಮುಂದಿನ ದಿನದಲ್ಲಿ ಇನ್ನು ನಮ್ಮ ಇತರರ ದೇವ್ರ ಮಕ್ಕಳಿಗೂ ಸಹಾಯ ಮಾಡೋಣ. ಅವರು ಸೇರ್ಕೊಂಡು ದೇವ್ರ ವಾಕ್ಯ ಒಟ್ಟಾಗಿ ಕಲೀಲಿಕ್ಕೆ ಕಲಿತು
ಇತರರಿಗೆ ಸಹಾಯ ಮಾಡೋಣ. ದೇವರ ಆಶೀರ್ವಾದ. ಮುಗಿಸೋಣ.